ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಡಿ ಪ್ರಕರಣ ಸಂಧಿಯ ಸಂಕ್ಷಿಪ್ತವಾದಂಥದ್ದು ಪ್ರತಿಯೊಂದು ನುಡಿಯ ಅರ್ಥವನ್ನು ನೋಡ್ತಾ ಇದ್ದೀವಿ. ನಾವು ಪಾರಾಯಣ ಮಾಡುವಾಗ ಎಷ್ಟು ಅನುಸಂಧಾನ ಬರಬೇಕು, ಆದರೆ ಯಾರು ಬೇಸಿಕ್ ಇನ್ನೂ ಏನು ಕರ್ತಾರ ಬಗ್ಗೆ ಜಾಸ್ತಿ ಏನು ಯಾರಿಗೂ ನಾಲೆಜ್ ಇಲ್ಲ ಅಂಥವ್ರಿಗೆ ಹೆಚ್ಚು ಮೊದಲು ಸ್ವಲ್ಪ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ವಿಸ್ತಾರವಾಗಿ ಕಲಿಯೋಕ್ಕೆ ಅನುಕೂಲ ಆಗ್ತದೆ. ಆ ರೀತಿಯಾಗಿ ಯಾವ ವಿಷಯನೂ ನಾನು ಡ್ರಾಪ್ ಮಾಡ್ತೇನೆ, ಎಲ್ಲ ಪ್ರತಿಯೊಂದು ವಿಷಯನೂ ಕವರ್ ಮಾಡ್ತೇನೆ. ಆದರೆ ಸಂಕ್ಷಿಪ್ತದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಬಹಳ ಶ್ರೇಷ್ಠವಾದಂಥ ಗ್ರಂಥ, ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು ಅಂತ. ಇನ್ನು ನಿನ್ನೆವರೆಗೂ 17 ನುಡಿ ಆಯಿತು. ಇವತ್ತು 18ನೇ ನುಡಿ. ತಿಳಿದು ಉಪಾಸನೆ ಗೈಯುವುದು ಈ ಪರಿ, ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ. ಅದನ್ನು ನಾವು ಹೇಗೆ ಇರಬೇಕು ಅನ್ನೋದನ್ನೆಲ್ಲ ಜಗನ್ನಾಥದಾಸರ ಹೇಳ್ಕೊಡ್ತಾ ಇದ್ದಾರೆ. ತಿಳಿದು ಉಪಾಸನೆ ಅಂದರೆ ಇಲ್ಲಿ ಮೇಲೆ ಹೇಳಿದಂಥ ಎಲ್ಲ ನುಡಿಗಳಲ್ಲಿ ಹೇಗೆ ಉದಾನವಾಯು ಹೇಗೆ ನಮ್ಮ ಜೀವನ ಊರ್ಧ್ವ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ನಮ್ಮ ನಾಡಿ ಒಳಗಡೆಯಿಂದ ಒಂದು ಮೇಲೆ ಕರ್ಕೊಂಡು ಬರ್ತಾರೆ ಜೀವಕ್ಕೆ. ಆಮೇಲೆ ಇಲ್ಲಿ ಅದು ಅವರವರ ಯೋಗ್ಯತಾನುಸಾರವಾಗಿ ಯಾವ್ಯಾವ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಈ ನವದ್ವಾರವಾಗಿಂದ ಯಾವುದೋ ಒಂದು ವಾರದಿಂದ ಹೋಗ್ತದೆ ಅಂತ ಕರ್ಕೊಂಡು ಹೋಗ್ತಾರೆ. ತಮ್ಮ ಒಂದು ವಾಯುದೇವರು ಒಂದು ಹೆಗಲ ಮೇಲೆ ಜೀವ, ಇನ್ನೊಂದು ಹೆಗಲ ಮೇಲೆ ಭಗವಂತನ ಕೂಡಿಸ್ಕೊಂಡು ಹೋಗ್ತಾರೆ. ಇನ್ನೊಂದು ಬೇರೆ ಒಂದು ದೇಹದಲ್ಲಿ ಸೇರಿಸ್ತಾರೆ ಅಂತ. ಅದಕ್ಕೆ ಹೀಗೆ ವಾಯುದೇವ್ರದ್ದು ಮಹಿಮೆಯನ್ನು ತಿಳ್ಕೊಂಡ್ಬಿಟ್ಟು ಆ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ತಿಳಿದು ಉಪಾಸನೆ ಗೈಯುತ ಈ ಪರಿ, ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಮಲಿನನಂತಿರು ಅಂದರೆ ಅತೀಂದ್ರಿಯನಾಗಿ ಇರು, ಅಥವಾ ದುರ್ಜನ ಜೊತೆಯಲ್ಲಿ ಮಲಿನನಂತಿರು ಅಂತಂದರೆ ಅಜ್ಞಾನಿಗಳಾಗಿ. ಯಾರು ದುರ್ಜನರು ಇರ್ತಾರೋ ಅವ್ರ ಮುಂದೆ ನಮ್ಮ ಪಾಂಡಿತ್ಯವನ್ನು ನಮ್ಮ ಜ್ಞಾನವನ್ನು ಪ್ರಕಟ ಮಾಡಲಿಕ್ಕೆ ಹೋಗಬಾರ್ದು ಅಂತ ಜಗನ್ನಾಥದಾಸ ಅಲ್ಲಲ್ಲಿ ಬಹಳ ಸತ್ಯ ಹೇಳ್ತಾ ಇದ್ದಾರೆ. ಯಾರಿಗೆ ಆಸಕ್ತಿ ಇರೋದಿಲ್ಲ, ಯಾರು ಭಗವದ್ಭಕ್ತರು ಅಲ್ಲ, ಯಾರು ಭಗವದ್ಭಕ್ತರು ನಿಂದನೆ ಮಾಡ್ತಾರೋ ಅವ್ರ ಮುಂದೆ ನಾವು ಶಾಸ್ತ್ರ ವಿಚಾರವನ್ನು ಹೇಳೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಅವ್ರ ಮುಂದೆ ನಾವು ಅಜ್ಞಾನಿಯಾಗಿ ಇರಬೇಕು. ಯಾರು ದುರ್ಜನರು ಇರ್ತಾರೆ, ಆದರೆ ಈಗಿನ ಕಾಲದಲ್ಲಿ ನಮ್ಮ ಯೋಗ್ಯತೆ ಅಷ್ಟಿಲ್ಲ. ಯಾರು ದುರ್ಜನರು ಯಾರು ಸಜೀವರು ತರುವುದನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಯಾರು ಹರಿಕಥಾಂಸ ಕೈಯಲ್ಲಿ ಹಿಡಿದ್ರೆ ಅವ್ರು ಸಜೀವರತೆ ಅಂತ ಹೇಳಿ ತಿಳ್ಕೊಬೋದು ನಾವು. ಅಥವಾ ದಿನ ಪೂಜಾ ಪಾಠ ಮಾಡ್ತಾರೆ ಅವರು. ಅಂತೂ ಭಗವದ್ಭಕ್ತರಿಗೆ ಯಾರು ಬೈಕೊಳ್ಳೋದಿಲ್ಲವೋ ಅವರು ಸುಜನರು ಅಂತ ತಿಳ್ಕೊಂಡು ಇಷ್ಟು ನಾವು ನಿರ್ಧಾರಕ್ಕೆ ಬರಬಹುದು. ಅಂಥವ್ರ ಮುಂದೆ ನಾವು ಜ್ಞಾನ ವಿಷಯನ ಹೇಳಲಿಕ್ಕೆ ಪರವಾಗಿಲ್ಲ. ಆದರೆ ಯಾರು ಭಗವದ್ಭಕ್ತರಿಗೆ ಬೈಕೋತಾರೋ, ವಿತ್ತಂಡವಾದ ಹಾಕ್ತಾರೋ, ಒಂದು ಉಲ್ಟಾ ತಿಲ್ಟಾ ಪ್ರಶ್ನೆಗಳ ಹಾಕ್ತಾರೋ, ಅದರಲ್ಲಿ ಏನಿದ್ದಿದ್ರೆ ಅಂತೀರೋ ಅಂಥವ್ರ ಮುಂದೆ ನಾವು ಅಜ್ಞಾನಿಗಳಿಗಿರಬೇಕು. ನಾವು ಭಾಳ ನಮ್ಮದು ತೋರಿಸ್ಲಿಕ್ಕೆ ಹೋಗಬಾರ್ದು ಅಂತ. ದುರ್ಜನರ ಕಂಗಳಿಗೆ ಗೋಚರಿಸದೆ, ಅವ್ರಿಗೆ ನಾವು ಅವ್ರ ಕಣ್ಣಿಗೆ ಬೆಳೆಯಬಾರ್ದು ನಾವು ಅಂತ. ಇಲ್ಲಿ ನಾವೇನೋ ಒಳ್ಳೇದು ಮಾತಾಡೋಕೆ ಹೋದ್ರೆ ಅವ್ರು ವಿರುದ್ಧವಾಗಿ ಮಾತಾಡ್ತದೆ, ಅದು ಎಲ್ಲ ಜಗಳಕ್ಕೆ ಹಾದಿ ಆಗ್ತದೆ. ಆಮೇಲೆ ಅವ್ರ ಬಾಯಿಂದ ನಾವು ಒಂದು ನಿಷಿದ್ಧವಾದಂಥದ್ದು ವಾಕ್ಯವನ್ನು ನಾವು ಹೇಳಿಸ್ದಂಗೆ ಆಗ್ತದೆ. ಅದಕ್ಕೆ ಅವ್ರ ಮುಂದೆ ಬರಲೇಬಾರ್ದು. ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ. ಇನ್ನು ಹೇಗೆ ಮಾಡಬೇಕು? ಯಾರು ಜ್ಞಾನಿಗಳಿರ್ತಾರೆ ಅವ್ರ ಮುಂದೆ ನಿಮಗೇನು ಭಾಳ ಜಾಸ್ತಿ, ನನಗೆ ಭಾಳ ಜಾಸ್ತಿ ಜಾಸ್ತಿ ಅಂತ ತೋರಿಸ್ಕೊಂಡ್ಬಿಟ್ಟು ಅವ್ರ ಮುಂದೆ ಕೂಡ ಗರ್ವವನ್ನು ಮಾಡಬಾರ್ದು. ಅಂದರೆ ವಿದ್ಯಾ ವಿನಯನ ಶೋಭತೆ ಅಂತ ಹೇಳ್ತಾರಲ್ಲ, ಹಾಗೆ ಯಾರು ಜ್ಞಾನಿಗಳಿರ್ತಾರೋ ಅವ್ರ ಮುಂದೆ ನಾವು ಭಾಗಿಯಾಗೇ ಇರಬೇಕು. ನಿಮ್ಗಿಂತ ನನಗೇನು ಕಡಿಮೆ ಇಲ್ಲ, ನಾನು ಜಾಸ್ತಿ ಅಷ್ಟೇ, ನಿಮಗೆ ಎಷ್ಟು ತಿಳ್ಕೊಳ್ತೀನಿ ನಾನು ತಿಳ್ಕೊಂಡು ಅಂತ ಹಾಗೆ ಗರ್ವವನ್ನು ಅಹಂಕಾರ ಮಾಡಬಾರ್ದು ಅಂತ. ಅದು ಗರ್ವಿಸದೆ ತಿಟ್ಟಿದ್ದಾರೆ, ಗರ್ವಿಸದೆ. ಮುಂದೆ ಹೇಳ್ತಾರೆ, ಮಳೆ ಬಿಸಿಲು ಹಸಿ ತೃಷೆ ಜಯ ಅಪಜಯ ಖಳರ ನಿಂದ ಅನಿಂದೆ ಭಯಗಳಿಗೆ ಅಳುಕದಲೆ ಮದ್ದಾನೆಯನ್ನರಿ ಚಲಿಸು ಧರೆಯೊಳಗೆ. ಇನ್ನೂ ಹೇಳಿರಬೇಕು, ನಾವೆಲ್ಲ ಋತುಗಳನ್ನ ಭಗವಂತ ನಮಗೋಸ್ಕರ ಅಂತ ಕೊಟ್ಟಿದ್ದಾನೆ. ಅಲ್ಲೆಲ್ಲ ಭಗವದ್ ರೂಪಗಳೇ ಇರ್ತವೆ. ಅಲ್ಲಿ ಭಗವಂತ ನಿಯಮನ ಮಾಡ್ತಾ ಇರ್ತಾನೆ. ಯಾವ ಋತು ಇಲ್ಲದೆ ಹೋದರೂ ಕೂಡ ನಮಗೆ ನಡೆಯೋದಿಲ್ಲ. ಎಲ್ಲ ಋತುಗಳನ್ನು ಬೇಕೇ ಬೇಕು. ಎಲ್ಲ ಬೇಸಿಗೆ ಬೇಕು, ಮಳೆ ಬೇಕು, ಚಳಿಗಾಲ ಬೇಕು, ಎಲ್ಲನೂ ಬೇಕು. ಸೊ ಅದಕ್ಕೆಲ್ಲ ಇಲ್ಲಿದ್ರೆ ಕಾಳು ನಮಗೆ ಬೆಳೆಯೋದೇ ಇಲ್ಲ. ಚಳಿ ಇಲ್ಲದೇ ಇದ್ದರೆ ಬೆಳೆಯೋದಿಲ್ಲ, ಮಳೆ ಇಲ್ಲದೇ ಇದ್ರೆ ಮೊಳಕೆ ಹೊಡೆಯೋದಿಲ್ಲ, ಬಿಸಿಲು ಇಲ್ಲದೆ ಒಣಗೋದಿಲ್ಲ.
ಹೀಗೆ ನಮಗೆ ಎಲ್ಲ ಉಪಜೀವನಕ್ಕಾಗಿ ಇದೆಲ್ಲ ಎಲ್ಲ ಋತುಗಳು ನಮಗೆ ಅವಶ್ಯವಾಗಿದೆ. ಅದಕ್ಕೆ ಬಯಕೋಬಾರದು ತಿಳ್ಕೊಂಡು, ಅಥವಾ ಮಳೆ ಬಿಸಿಲು ಹಸಿ ತೃಷೆ ಅದರ ನೀರಡಿಕೆ ಜಯ ಅಪಜಯ ಅಂದರೆ ಜಯ ಆಗಲಿ ಅಪಜಯ ಆಗಲಿ ಕಳರನಿಂದ ಅಂದರೆ ದುಷ್ಟರು ನಮಗೆ ನಿಂದನೆ ಮಾಡ್ತಾರೆ, ಅದಕ್ಕೊಳಗಾಗಬಾರ್ದು. ಅನಿಂದೆ ಭಯಗಳಿಗೆ ಅಳುಕದಲ್ಲೇ ಅಂದರೆ ಅಲ್ಲಿ ನಾವು ಭಯಗಳಿಗೆ ಒಳಗಾಗದಲಾದೆ ಅಂಜದಲ್ಲೇ ಅಳುಕದಲ್ಲೇ ಅಂಜದೆ ಅಂದರೆ ನಮಗೆ ಜಯ ಆಗಲಿ ಅಪಜಯ ಆಗಲಿ, ಯಾರು ನಮಗೆ ನಿಂದನೆ ಮಾಡಲಿ, ಆಮೇಲೆ ಯಾರು ನಮಗೆ ಹಸಿವಿನ ನೀಡಕ್ಕೆ ಏನು ಬೇಕಾದರೂ ಆಗಲಿ, ಮಳೆ ಬಿಸಿಲು ಬರಲಿ, ಯಾವುದಕ್ಕೂ ನಾವು ಅಂಜಬಾರದು. ನಮಗೆ ಭಗವಂತ ಕೊಟ್ಟದ್ದನ್ನು ನಮಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಅಳುಕದಲ್ಲಿ ಅಂಜದಲ್ಲೇ ಮದ್ದಾನೆಯಂದದಿ ಚಲಿಸು ಧರೆಯೊಳಗೆ. ಮದ್ದಾನೆ ಅಂತಂದರೆ ಆನೆಗೆ ಯಾರೂ ಅಂಜಿಕೆ ಇರೋದಿಲ್ಲ, ತನ್ನ ಪಡಿತಾ ಹೋಗ್ತಾ ಇರೋದು, ಸುತ್ತಮುತ್ತಲು ಏನು ನಡೀತಾ ಇರೋದಕ್ಕೆ ಗಮನವೇ ಇರೋದಿಲ್ಲ, ತನ್ನ ಪಡೆದ ಸುಮ್ಮನೆ ಹೋಗ್ತಾ ಇರ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಕೊಟ್ಟದ್ದನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಪಡೆದು ನಾವು ಇದ್ಬಿಡಬೇಕು. ಇನ್ನು ಯಾರು ಊರು ಉಸಾಬರಿ ಮಾಡಲಿಕ್ಕೆ ಹೋಗಬೇಡಿ. ಬಿಜಾಪುರ ಕನ್ನಡದಲ್ಲಿ ಹೇಳ್ತಾರೆ ಊರು ಉಸಾಬರಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಹಾಗೆ ಆ ರೀತಿಯಾಗಿ ಮದ್ದಾನೆ ಎಂದರೆ ಅಂತಂದರೆ ತನ್ನ ಪಡೆದ ಸರಳವಾಗಿ ಹೋಗೋದು, ಭಗವಂತನ ಸೇವೆ ಮಾಡೋದು, ಭಗವಂತನ ಚಿಂತನೆ ಮಾಡೋದು, ಆ ರೀತಿಯಾಗಿ ಇರಬೇಕು. ಚಲಿಸು ಧರೆಯೊಳಗೆ ಅದು ಭೂಮಿಯೊಳಗೆ ಸಂಸಾರದಲ್ಲಿ ನಾವು ಆ ರೀತಿಯಾಗಿ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 19ನೇ ನುಡಿಯಲ್ಲಿ ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆಯೆಂದು ಅರಿದು ಧೇನಿಸುತ್ತ ಅಂದರೆ ನಾವು ಅಡವಿಯಲ್ಲೇ ಇರಲಿ, ಗ್ರಾಮದಲ್ಲೇ ಇರಲಿ, ಎಲ್ಲೇ ಇರಲಿ, ಎಲ್ಲ ಪ್ರಾಣಿಗಳನ್ನ ನೋಡ್ತೀವಿ, ಅವರು ಸೇವೆಯನ್ನು ಮಾಡ್ತಾ ಇರ್ತೀವಿ. ಸರ್ವ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಅದರಲ್ಲಿ ಪ್ರಾಣಿಗಳಿಗೂ ನೋಡ್ಕೋತೀವಿ, ಅಥವಾ ಪ್ರಾಣಿಗಳಿದ್ದಂಥ ಎಲ್ಲ ಜೀವರಾಶಿಗಳೆಲ್ಲ ಕೂಡ ನಾವು ಭಗವಂತನ ಸನ್ನಿಧಾನ ತಂದುಬಿಟ್ಟು ನಾವು ನೋಡ್ಕೋಬೇಕು. ಹಂಗಂತಂದರೆ ನಾವು ಈ ಹಂದಿ ನಾಯಿಗೆ ಪೂಜೆ ಮಾಡೋದಿಲ್ಲ, ಅಲ್ಲಿ ಭಗವಂತ ಇರ್ತಾನೆ. ಆದರೆ ಒಂದು ಶುದ್ಧ ಅಧಿಷ್ಠಾನ ಅಶುದ್ಧ ಅಧಿಷ್ಠಾನ ಅಂತ ಹೇಳ್ತೀವಿ. ಭಗವಂತನಿಗೆ ಅಶುದ್ಧ ಏನೇ ಇಲ್ಲ, ಅವನಿಗೇನು ಫರಕ ಬೀಳೋದಿಲ್ಲ, ಅವನು ಯಾವಾಗ ಶುದ್ಧವಾಗೇ ಇರ್ತಾನೆ. ಆದರೆ ನಾವು ಭಗವಂತನ ಪೂಜೆ ಮಾಡಲಿಕ್ಕೆ ಅಧಿಷ್ಠಾನ ಶುದ್ಧವಾದಂಥ ಅಧಿಷ್ಠಾನ ಬೇಕು. ಅದಕ್ಕೆ ಎಲ್ಲ ನಾವು ದೇವರ ಶುದ್ಧವಾಗಿ ಇರ್ತೀವಿ, ವಾಯು ಅಂತರ್ಗತ ತಂದುಬಿಟ್ಟು ಪೂಜೆ ಮಾಡ್ತೀವಿ. ಸೊ ಇದಕ್ಕೆ ಯಾವುದು ನಿಂದೆ ಅನಂದಿಗೆ ಅದಕ್ಕೂ 19 ಇದು ಎಲ್ಲ ಮಾಡುವಂಥ ಪ್ರತಿಯೊಂದು ಕರ್ಮಗಳನ್ನು ಭಗವಂತನ ಪೂಜೆ ಅಂತ. ಕಸ ಗುಡಿಸ್ತೀವಿ, ಭಗವಂತನ ಪೂಜೆ, ಅಡುಗೆ ಮಾಡ್ತೀವಿ, ಭಗವಂತನ ಸಮರ್ಪಣೆ, ಏನು ನಮ್ಮ ಬಂದಂಥ ಅತಿಥಿಗಳಿಗೆ ನೋಡ್ಕೋತಾ ಇರ್ತೀವಿ, ಅಭ್ಯಾಗತಗಳು ನೋಡ್ಕೋತಾ ಇರ್ತೀವಿ, ಅವ್ರಿಗೆ ನಾವು ಭಗವಂತನ ಪೂಜೆ ಅಂತ. ಮನೆ ಜನಕ್ಕೆ ನೋಡ್ಕೋತಾ ಇರ್ತೀವಿ, ಅವ್ರಿಗೂ ಒಂದು ಭಗವಂತನ ಪೂಜೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವೆಲ್ಲ ಭಗವಂತನ ಪೂಜೆ ಅಂತ ಅಂದ್ಬಿಟ್ಟು ಕರ್ಮಗಳನ್ನು ಮಾಡಬೇಕು ಅಂತ. ಅರೆ ಮಮ ಸ್ವಾಮಿ ಹರಿ ಸರ್ವಸ್ವಾಮಿ ಅಂತ ಹೇಳ್ಬೋದು. ನನ್ನ ಸ್ವಾಮಿನೇ ಎಲ್ಲರಿಗೂ ಸ್ವಾಮಿಯಾಗಿ ಇದ್ದಾನೆ ಅನ್ನೋದನ್ನು ನಮಗೆ ಚಿಂತನೆ ಬರಬೇಕು ಅಂತ ಧೈರ್ಯಿಸುತ್ತ ಈ ರೀತಿಯಾಗಿಂತಹದ್ದು ಧ್ಯಾನ ಮಾಡಬೇಕು. ಆಮೇಲೆ ಇಲ್ಲಿ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಅಂದರೆ ಇಲ್ಲಿ ಅರಣ್ಯದಲ್ಲಿದ್ದಂಥ ಭಗವಂತ, ಗ್ರಾಮದಲ್ಲಿದ್ದಂಥ ಭಗವಂತ, ಸಕಲ ಚೇತನದಲ್ಲಿದ್ದಂಥ ಭಗವಂತ, ಅಲ್ಲಿ ಮಾಡುವಂಥ ನಾವೆಲ್ಲ ಪೂಜೆಗಳನ್ನು, ಅಲ್ಲಿ ಪೂಜಾ ಪದಾರ್ಥಗಳಿದ್ದಂಥ ಭಗವಂತ, ನಮ್ಮ ಬಿಂಬರೂಪಿ ಪರಮಾತ್ಮ ಅವನೇ ಇದ್ದಾನೆ. ಐಕ್ಯ ಚಿಂತನೆ ಮಾಡಬೇಕು ಅಂತ ಈ ರೀತಿಯಾಗಿ ಮಾಡಿ ಅದು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಚಿಕ್ಕವರಿದ್ದಾಗ ಕಣ್ಣಲ್ಲಿ ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ಪದಾರ್ಥದಲ್ಲಿ ಪ್ರತಿಯೊಂದು ಕಡೆನೂ ಅವ್ರಿಗೆ ಭಗವಂತರು ಕಾಣಿಸ್ತಾ ಇತ್ತು. ಹಾಗೆ ಇದು ಎಲ್ಲ ಕಡೆನೂ ಐಕ್ಯ ಚಿಂತನೆ. ನಾನು ಬಿಂಬರೂಪಿ ಪರಮಾತ್ಮ ಇಲ್ಲಿದ್ದಾನೆ ಎಲ್ಲ ಕಡೆನೂ ಅವರು ಒಂದು ಡಬ್ಬಿ ನೋಡಲಿ, ಪುಸ್ತಕ ನೋಡಲಿ, ಒಂದಿನ ಆಕಾಶ ನೋಡಲಿ, ನೀರು ನೋಡಲಿ, ಒಂದು ಗುಡ್ಡ ನೋಡಲಿ, ಎಲ್ಲ ಕಡೆನೂ ಕೈ ಮುಕ್ಕೊಂಡು ಹೋಗ್ತಾ ಇರ್ತಿರುತ್ತೆ ಅವರು ಚಿಕ್ಕವರಿದ್ದಾಗ. ಹಾಗೆ ಯಾಕಂದರೆ ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಅನ್ನೋದನ್ನು ಜ್ಞಾನ ಅವರಿಗೆ ಪೂರ್ತಿ ಇರ್ತಿತ್ತು. ಹೀಗೆ ಧೇನಿಸುತ್ತ ಸದ್ಭಕ್ತಿಯಲ್ಲಿ ಪವಮಾನಮುಖ ದೇವ ಅಂತರಾತ್ಮಕ ಅಂದರೆ ದೇವತೆ ಅಂತರ್ಯಾಮಿಯಾಗಿ, ವಾಯುತೆ ಅಂತರ್ಯಾಮಿಯಾಗಿ ಭಗವಂತ ಸತತವಾಗಿ ಇದ್ದಾನೆ ಈ ಚಿಂತನೆ ಮಾಡಿ ಶ್ರೀನಿವಾಸನಿಗೆ ಅರ್ಪಿಸುತ್ತ, ಅದಕ್ಕೆ ಅವನಿಗೆ ಇಲ್ಲಿ ನನ್ನ ಬಿಂಬರೂಪಿ ಪರಮಾತ್ಮ, ಈ ಶ್ರೀನಿವಾಸರೂಪಿ ಪರಮಾತ್ಮ ಒಂದೇ ಅಂತ ಚಿಂತನೆ ಮಾಡಿ ಸಮರ್ಪಣೆ ಮಾಡಬೇಕು. ಮೋದಿಸುತ್ತ ನಲಿಯುತ್ತಿರು. ಮೋದಿಸುತ್ತಂದರೆ ಇಷ್ಟೆಲ್ಲ ಮಾಡುವಾಗ ನಮಗೆ ಆನಂದ ಆಗಬೇಕು, ಖುಷಿ ಆಗಬೇಕು. ಇವಾಗ ಹರಿಕಥಾನುಸಾರ ನಾವು
ಪಾರಾಯಣ ಮಾಡುವಾಗಲಿ ಅಧ್ಯಯನ ಮಾಡುವಾಗಲಿ ಖುಷಿ ಆಗಬೇಕು ನಮಗೆ. ಆ ರೀತಿಯ ಖುಷಿಯಾಗಿ ಎಷ್ಟು ಖುಷಿ ಆಗಬೇಕು ನಲಿಯುತ್ತೀರು ಅಂತ ಹೇಳ್ತಾರೆ. ಅಂದರೆ ನಾವು ಅಷ್ಟು ಖುಷಿಯಿಂದ ನಾವು ಕುಣಿಬೇಕು ಅಂತ ಸಂತೋಷ ಪಡಬೇಕು, ಅಷ್ಟು ನಾವು ಸಂತೋಷದಿಂದ ಇದನ್ನು ಪಾರಾಯಣ ಮಾಡಬೇಕು, ಇದು ಚಿಂತನೆ ಮಾಡಬೇಕು ಭಗವಂತ ಅಂತ ಹೇಳ್ಬಿಟ್ಟು. ಇದು ಆನಂದ ಉದ್ರೇಕ ಆಗುವಷ್ಟು ನಮಗೆ ಆನಂದ ಆಗಬೇಕು. ಅಷ್ಟು ನಮಗೆ ಯೋಗ್ಯತೆ ಇಲ್ಲ, ನಮಗೆ ಅಷ್ಟಾಗೋದಿಲ್ಲ. ಅದು ಖುಷಿಯಂತೂ ಪಡ್ತೀವಿ, ಅದರಲ್ಲಿ ಸಂದೇಹ ಇಲ್ಲ, ಖುಷಿ ಪಡ್ತೀವಿ. ಆದರೆ ಆನಂದ ಉದ್ರೇಕ ಆಗಿಬಿಟ್ಟು ಕುಣಿಯೋದು ಹಾಡೋದು ಮಾಡೋದಿಲ್ಲ. ಯಾಕೆ ಅದೇ ಈಗ ದಾಸರು ಮಾಡಿದಂತಹ ಪದಗಳಿಗೆ ಯಾಕೆ ಅಷ್ಟು ಮಹತ್ವ ಅಂತಂದರೆ, ಅವರು ಆನಂದ ಉದ್ರೇಕ ಆಗಿ ಭಕ್ತಿ ಉದ್ರೇಕ ಆಗಿ ಬಂದಂಥ ಶಬ್ದಗಳು, ಮುಖದಿಂದ ಬಂದಂಥ ಶಬ್ದಗಳು. ಇದು ಅಗದಿ ಪ್ಲ್ಯಾನಿಂಗ್ ಮಾಡಿಬಿಟ್ಟು ಶಬ್ದ ಜೋಡಣೆ ಮಾಡುವಂಥದ್ದೆಲ್ಲ ಮಾಡ್ತಿರಲಿಲ್ಲ, ಸ್ಫುರಣ ಆಗಿಬಿಡ್ತಿತ್ತು, ಹಾಗೆ ಅಂದ್ಬಿಡ್ತಿದ್ರು ಅವರು. ಅದು ಕೂಡ ನೋಡಿ ಈ ವಿಜಯದಾಸರ ಸುಳಾರಿಯಲ್ಲಿ ನೋಡ್ತೀವಿ, ಎಲ್ಲ ಎಷ್ಟು ಪ್ರಾಸಬದ್ಧವಾಗಿ ಇರ್ತವೆ. ಒಂದು ಪೂರ್ತಿ ಒಂದು ಪದ್ಯ ಎಲ್ಲ ಅವರು ಒಂದೇ ಶಬ್ದ ಹಿಡ್ಕೊಂಡು ಪೂರ್ತಿಯೆಲ್ಲ ಪದ್ಯವನ್ನು ಮಾಡ್ತಾರೆ. ಅದರಲ್ಲಿ ಅದೇ ಶಬ್ದ ಹಿಡಿದು ಕೂಡ ಅದೆಲ್ಲ ಎಲ್ಲಿ ಪ್ರತಿಯೊಂದು ಲೈನ್ದಲ್ಲಿ ಅರ್ಥವನ್ನು ಬೇರೆ ಬೇರೆ ಬರ್ತಾ ಇದ್ದಾರೆ. ಹೀಗೆ ಪ್ರಾಸಬದ್ಧವಾಗಿ ಮಾಡ್ತಾರೆ. ಇದೆಲ್ಲ ಸ್ಫುರಣ ಆಗಿ ಬಂದಿರ್ತಾವ್ರೆ, ಪೂರ್ತಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಕೂತಿರೋದಿಲ್ಲ. ಸೊ ಹೀಗೆ ಮೋದಿ ಸೂತ್ರದಲ್ಲಿ ಇವತ್ತಿರು ಆನಂದವಾಗಿ ಸಂತೋಷದಿಂದ ಆನಂದ ಉದ್ರೇಕವಾಗಿ ಇರಬೇಕು ಅಂತ. ಆಮೇಲೆ 20ನೇ ನುಡಿಯಲ್ಲಿ ನೋಕನೀಯನು ಲೋಕದೊಳು, ಅಂದರೆ ಯಾರಿಂದನೂ ಸರ್ವೋತ್ತಮನಾದಂಥ ಯಾರಿಂದಲೂ ಅವನಿಗೆ ಸೋಲು ಇಲ್ಲ ಇಂಥ ಭಗವಂತ. ಲೋಕದೊಳು ಅಂತಾರೆ 14 ಲೋಕದಲ್ಲಿ ಕೂಡ ಶುನಿ ಸೂಕರಾದಿ ಒಳಗೆ, ಅಂದರೆ ಇಲ್ಲಿ ನಾಯಿ ಹಂದಿ ತೃಣಾಂತ ಜೀವೊಳಗೆ ಎಲ್ಲೊಳಗಳನ್ನು ನೆಲೆಸಿದ್ದು ಏಕಮೇವ ಅದ್ವಿತೀಯ. ಅಂದರೆ ಇಲ್ಲಿ ಎಲ್ಲ ನಾವು ಅವಳು ಹೇಳದಂತೆ ಎಲ್ಲ ಜೀವರಾಶಿಗಳು ವ್ಯಾಪ್ತನಾಗಿದ್ದಾನೆ. ನಾಯಿ ಇರಲಿ ಹಂದಿಯಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ. ತೃಣಾಂತ ಜೀವೊಳಗೂ ಭಗವಂತ ವ್ಯಾಪ್ತನಾಗಿದ್ದಾನೆ. ನೆಲೆಸಿದ್ದು ಏಕಮೇವ, ಇವನೊಬ್ಬನೇ ಹಾಗಿದ್ದಾನೆ, ಅವನು ಸಮಾನವಾಗಿ ಅಧಿಕವಾಗಿ ಯಾರೂ ಇಲ್ಲ. ಏಕಮೇವ ಶಬ್ದ ಈ ರೀತಿಯಾದಂಥದ್ದು ಮಹಿಮೆ ಇದ್ದಂಥ ಈ ಭಗವಂತ ಒಬ್ಬನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏಕಮೇ ಅದ್ವಿತೀಯ ಅಂತಂದ್ರೆ ಅವ್ರಿಗೆ ಸಾಟಿ ಇಲ್ಲ, ಅವನಿಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಯಾರೂ ಇಲ್ಲ. ಇಂಥ ಭಗವಂತನ ಬಹುರೂಪ ಆಭಯಗಳಂದಿ, ಅಂದರೆ ಅನೇಕ ರೂಪಗಳನ್ನು ತಾನೇ ಆಯಾ ಹೆಸರದಿಂದ ತುಂಬ ಕಡೆ ಬರ್ತದೆ. ತನ್ನ ರೂಪದಿಂದ ಭಗವಂತ ವ್ಯಾಪ್ತನಾಗಿರ್ತಾನೆ ಅಂತ. ಸೊ ಅಲ್ಲಿ ಆಯಾ ಹೆಸರದಿಂದ ಕರೆಸ್ಕೊಳ್ತಾರೆ, ಬಹುರೂಪದಲ್ಲಿರ್ತಾನೆ. ಆಯಾ ವಸ್ತುಗಳಲ್ಲಿ ಆ ಹೆಸರದಿಂದ ಆ ರೂಪದಿಂದ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಕರೆಸುತ್ತ ಒಳಗಿದ್ದು ತಿಳಿಸದೆ, ಅಂದರೆ ಇವಾಗ ಪುಸ್ತಕದಲ್ಲಿ ಪುಸ್ತಕ ಹೆಸರದಿಂದ ವ್ಯಾಪ್ತನಾಗಿದ್ದಾನೆ, ಮತ್ತು ನೀರಿನಲ್ಲಿ ನೀರು ಹೆಸರದಿಂದ ವ್ಯಾಪ್ತನಾಗಿದ್ದಾನೆ. ಹಾಗೆ ಎಲ್ಲಕ್ಕೂ ವ್ಯಾಪ್ತನಾಗಿದ್ದರೂ ಕೂಡ ಆಯಾ ಹೆಸರದಿಂದ ಕರೆಸ್ಕೊಂಡು ಇರ್ತಾನೆ. ಕರೆಸುತ್ತ ಒಳಗಿದ್ದು ತಿಳಿಸದೆ, ಅದು ನಮಗೆ ತಿಳಿಯೋದೇ ಇಲ್ಲ. ಭಗವಂತ ಇಷ್ಟೇ ವ್ಯಾಪ್ತನಾಗಿದ್ದಾನೆ ನಮಗೆ ಕಾಣಿಸೋದೇ ಇಲ್ಲ. ಆದರೆ ಅವನ ಕ್ರಿಯೆ ನೋಡಿಬಿಟ್ಟು ನಾವು ತಿಳ್ಕೋಬೇಕು. ಈಗ ಒಂದು ನೀರು ಹರಿಯುವಂಥ ಕಾರ್ಯವನ್ನು ತಾನಾಗೆ ನ್ಯಾಚುರಲ್ಲಾಗಿ ಆಗ್ತಾ ಇರ್ತದೆ, ಎತ್ತರದಿಂದ ಕೆಳಗಡೆ ಹೋಗ್ತಾ ಇರ್ತದೆ. ನಾವೇ ಮಾಡಬೇಕಾದ್ರೆ ಆಗ್ತದೆ, ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದು ಕಾರ್ಯವನ್ನು, ಇದು ಸೂರ್ಯ ಉದಯ ಮಾಡೋದಂಥದ್ದು ಆಗಲಿ, ಚಂದ್ರ ಉದಯ ಆಗೋದಕ್ಕೆ, ಅಸ್ತವಾಗೋದಾಗಲಿ, ಗಾಳಿ ಬೀಸೋದಾಗಲಿ, ಒಂದು ಉರಿಬೇಕಂತಂದ್ರೆ ಕೂಡ ನನಗೆ ಎಷ್ಟು ಕಷ್ಟಪಡ್ತೀವಿ ನಾವು. ಅದಕ್ಕೆ ಅದು ಪ್ರತಿಯೊಂದರಲ್ಲೂ ಭಗವಂತನ ಕೈವಾಡ ಇದೆ, ಅವನು ಮಾಡಿಸ್ತಾನೆ ಅನ್ನೋದು ನಮಗೆ ಅದು ತಿಳಿಯೋದೇ ಇಲ್ಲ ಅಂತ ಹೇಳ್ತಾರೆ. ತಿಳಿಲಾರ್ದರೆ ಭಗವಂತ ಎಲ್ಲ ನಮಗೆ ಮಾಡ್ತಾ ಇರ್ತಾನೆ. ಶ್ರೀ ಕಮಲ ಮುಖ್ಯ ಸಕಲ ದಿವೌಕಸಗಡ ಆರಾಧ್ಯ ಕೈಕೊಂಡು ಅನವರತ ಪೊರೆವ. ಅದರಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳಿಂದ ಪೂಜಿತನಾದಂಥ ಭಗವಂತ, ಆರಾಧ್ಯನಾದಂಥ ಭಗವಂತ ಕೈಕೊಂಡು ಅನವರತ ಪೊರೆವ, ನಮಗೆ ಕೈ ಹಿಡಿದು ಮೇಲೆ ಎಬ್ಬಿಸ್ತಾನೆ, ನಮಗೆ ಸತತವಾಗಿ ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂತೂ ಈ 3 ನುಡಿಯ ಇದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆಯಾ ಹೆಸರದಿಂದ ಆಯಾ ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಈ ರೀತಿಯಾದಂಥದ್ದು ನಾವು ಚಿಂತನೆ ಸತತ ಮಾಡಿ ಆ ರೀತಿಯಾದಂಥದ್ದು ನಾವು ಆರಾಧನೆ ಮಾಡಬೇಕು ಭಗವಂತದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು 21ನೇ ನುಡಿಯಲ್ಲಿ ಇನಿತುಪಾಸನೆ ಗೈಯುತಿಹ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ. ಈ ರೀತಿಯಾದಂಥ ಉಪಾಸನೆ ಇಷ್ಟೊತ್ತೆಲ್ಲ 20 ನುಡಿಯಲ್ಲಿ ಹೇಳಿದಂಥ ವಿಷಯವನ್ನು ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೋ ಅವರು ಸಜ್ಜನರು ಅಂತ ಕಳಿಸ್ಕೊತಾರೆ. ಅವರು ಈ ಧ್ಯಾನೋಪಾಸನೆಯನ್ನು ಮಾಡ್ತಾರೆ. ಸಂಸಾರದಲ್ಲಿ
ಪ್ರತಿ ದಿನಗಳಲ್ಲಿ ದಿನ ಅಂತಾನೆ ಬರೀ ಹಗಲೊತ್ತು ತಿಳ್ಕೊಬಾರ್ದು. ಒಂದು ದಿವಸಕ್ಕೆ ನಾವು ಒಂದು ಹಗಲು ರಾತ್ರಿ ಕೂಡ ನಾವು ಒಂದು ದಿವಸ ಅಂತ ಹೇಳ್ತೀವಿ. ಹಾಗೆ ಪ್ರತಿ ದಿನಗಳಲ್ಲಿ ಅಂತಾರೆ ಹಗಲು ರಾತ್ರಿ ಕೂಡ ಏನೇನು ಮಾಡುವುದೆಲ್ಲ ಪೂಜೆ ಹರಿಯೇ ಹರಿಗೆ ಸಮರ್ಪಣೆ ಪೂರ್ವಕವಾಗಿ ನಾವು ಕರ್ಮವನ್ನು ಮಾಡಬೇಕು. ಎನಿಸಿಕೊಂಬುದು ಸತ್ಯವು ಈ ಮಾತಿನಲ್ಲಿ ಸಂಶಯ ಪಡುವ ನರನು ಅಲ್ಪನು ಅಜ್ಞಾನಿ. ಈ ರೀತಿಯಾಗಿ ಯಾರು ಚಿಂತನೆ ಮಾಡುವುದಿಲ್ಲವೋ ಅವರು ಯಾರು ಸಂಶಯ ಪಡ್ತಾರೋ ಅವರು ನರ ಅಲ್ಲ, ಮನುಷ್ಯರ ಅಲ್ಲ, ಅವರು ಅಜ್ಞಾನಿಗಳಿರ್ತಾರೆ. ಸುನಿಶ್ಚಯ ಬಾಹ್ಯ ಕರ್ಮ ಮಾಡಿ ಫಲವೇನು. ನಿಶ್ಚಯವಾಗಿ ಬಾಹ್ಯ ಕರ್ಮ ಅದೇ ಮಡಿಗಳಿಗೆ ಮಾಡೋದು, ಎಲ್ಲ ನೈವೇದ್ಯ ಮಾಡೋದು, ಜಪ ಮಾಡೋದು ಎಲ್ಲದಕ್ಕೂ ಮಾಡಿದರೂ ಕೂಡ ಅದರಲ್ಲಿ ಈ ಚಿಂತನೆ ಇರದೇ ಹೋದರೆ ಯಾವ ಸುನಿಶ್ಚಯ ಬಾಹ್ಯ ಕರ್ಮ ಅಂತಂದರೆ ಈ ಮಡಿಗಳಿಗೆ ಮಾಡೋದು, ಸ್ನಾನವನ್ನು ಮಾಡೋದು, ನೈವೇದ್ಯ ಕಡೆಗೆ ಮಾಡೋದು, ಇದೆಲ್ಲ ಮಾಡಿದ್ರು ಕೂಡ ಈ ಚಿಂತನೆ ಇಲ್ಲೇ ಇದ್ದರೆ ಯಾವ ಕರ್ಮ ಮಾಡಿದರೂ ಫಲವೇನು, ಅದರಿಂದ ಫಲ ಇಲ್ಲ. ಅಂತೂ ನಮಗೆ ಭಕ್ತಿ ಮತ್ತು ನಮಗೆ ಅನುಸಂಧಾನ ಇದೇ ಬಹಳ ಮಹತ್ವವಾದಂಥ ವಿಷಯ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದು ಎಲ್ಲ ಹರಿಕಥಾನುಸಾರದ್ದು ಒಂದು ಅರ್ಥ ಅನುಸಂಧಾನವನ್ನು ಯಾವ ವಿಷಯ ಬಿಡದೇನೆ ಸಂಕ್ಷಿಪ್ತವಾಗಿ ಹೇಳಿದ್ರು ಕೂಡ ಯಾವ ವಿಷಯ ಬಿಡದೇನೆ ಹೇಳ್ಕೊಡ್ತಾ ಇದ್ದೇನೆ. ಇದನ್ನು ದಯವಿಟ್ಟು ಎಲ್ಲರೂ ಸರಿಯಾಗಿ ಅಧ್ಯಯನ ಮಾಡಿ ದಿನನಿತ್ಯ ಆಚರಣೆಯಲ್ಲೇ ಬರಬೇಕು. ಬರೀ ಓದ್ಬಿಟ್ಟು ಕೇಳಿಬಿಟ್ಟು ಬಿಡುವಂಥ ವಿಷಯ ಅಲ್ಲ, ಅದು ಆಚರಣೆಯಲ್ಲಿ ಬರೋ ಹಾಗೆ ನಾವು ಮಾಡ್ಕೋಬೇಕು. ಇಷ್ಟು ಅನುಸಂಧಾನ ಬರಬೇಕು ಅಂದರೆ ನಾವು ಜಗನ್ನಾಥದಾಸ್ ಕೊಟ್ಟದಂಥ ಪರೀಕ್ಷೆಯಲ್ಲಿ ನಾವು ಪಾಸ್, ಇಲ್ಲದೆ ಹೋದರೆ ಫೇಲ್. ಅದಕ್ಕೆ ನಾವು ಅದು ಅನುಸಂಧಾನ ಬರೋಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹ ಇದ್ದರೆ ಆಗ್ತದೆ, ಇಲ್ಲದ್ರೆ ಇಲ್ಲ. ಸೊ ಆದಷ್ಟು ನೀವು ಕೂಡ ಎಲ್ಲರೂ ಜಾಸ್ತಿ ಜನ ಇದು ಪಾರಾಯಣ ಮಾಡಿ ಅಂತ ಒಂದೇ ಉದ್ದೇಶದಿಂದ ನಾನು ಇಷ್ಟು ಕಟ್ಪಿಟೆ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೇನೆ. ಇವನಿಗೆ ಗೊತ್ತಿದ್ದವ್ರಿಗೆ ಆಸಕ್ತಿ ಇದ್ದವ್ರಿಗೆ ಇಲ್ಲೇ ಹೋದರೂ ಕೂಡ ಆಸಕ್ತಿ ಬರೋ ಹಾಗೆ ಮಾಡಿದ ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿ. ಕೊಡೋದು ಬಿಡೋದು ಭಗವಂತನಲ್ಲಿ, ಗುರುಗಳ ಅದು ಬಿಟ್ಟು ಅದೂ ಆಗ್ತದೆ. ಆದಷ್ಟು ಹೆಚ್ಚು ಜನ ಇದು ಪಾರಾಯಣ ಮಾಡಲಿ ಅಂತ ನೀವು ಅವ್ರಿಗೆ ಈ ಯೂಟ್ಯೂಬ್ ಚಾನಲಲ್ಲಿ ನೋಡೋಕ್ಕೆ ಹೇಳಿ ಅವ್ರಿಗೆ. ಅದು ಸ್ವಲ್ಪ ಅವ್ರಿಗೇನು ಪ್ರೋತ್ಸಾಹನ ಕೊಡಿ. ಈ ರೀತಿಯಾದಂಥ ಎಲ್ಲರಿಗೂ ಮಾಡೋಣ ಅಂತ ನಾವು ಎಲ್ಲರೂ ಒಂದು ಸಂಕಲ್ಪ ಮಾಡೋಣ. ಹೆಚ್ಚು ಜನ ಪಾರಾಯಣ ಮಾಡೋ ಹಾಗೆ ಮಾಡೋಣ ಅಂತ ನಾವೆಲ್ಲರೂ ಸಂಕಲ್ಪ ಮಾಡೋಣ, ಎಲ್ಲರೂ ಪ್ರಯತ್ನ ಪಡೋಣ. ಗುರುಗಳ ಅನುಗ್ರಹ ಮಾಡೇ ಮಾಡ್ತಾರೆ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಮಧ್ವಾದರ್ಶಿ ಕೃಷ್ಣಾರ್ಪಣ.